ಹಡಗುಗಳು ಮೊಳಗಿ ಕರಗಿರುವಾಗ ನಾನು ಹಚ್ಚಿದ ದೀಪ ಶಾಶ್ವತವೆಂಬ ಪ್ರಾರ್ಥನೆಗಳಾದರೂ ಆಗಾಗ ಮುಡಿಸುತ್ತೇನೆ. ಇರುವಷ್ಟು ಹೊತ್ತು ನನ್ನ ಮುಖ ನೀನು, ನಿನ್ನ ಮುಖ ನಾನು ನೋಡುತ್ತೇನೆ ಎಂಬ ಒಂದೇ ಒಂದು ಆಟದಿಂದ ಹಣತೆ ಹಾರಿದ ಮೇಲೆ ಮತ್ತೆ ನೀನು ಯಾರು, ನಾನು ಯಾರು? ನಮಸ್ಕಾರ. ನಮ್ಮ ಕರ್ನಾಟಕ ಜನವರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಗುಲ್ಬರ್ಗ ಧನರಾಜ್ ಟಿವಿ. ಇವತ್ತು ಕಲಬುರಗಿ ಡಿಸ್ಟಿಕ್ನಲ್ಲಿ ಇಲ್ಲಿ ಯಾವ್ದಿದು ಭವನ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಇದು ಯಾವ್ದು ಕಾರ್ಯಕ್ರಮ ಅಂತ ನಾವು ಇಂಟ್ರೂ ತಗೋತೀವಿ ಹೇಳಿ. ಎಲ್ಲ ಪದಾಧಿಕಾರಿಗಳ ಪದಗ್ರಹಣ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದ್ವಿ. ಅತ್ಯಂತ ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ಅಲ್ಲಪ್ರಭು ಪಾಟೀಲ್ ಸರ್ ಅವರು ಶಾಸಕರು ಆಗಮಿಸ್ತಾ ಇದ್ದಾರೆ. ಅಲ್ಲದೆ ಪ್ರವೀಣ್ ಪಾಟೀಲ್ ಹರವಾಡ್ ಅವರು ಜಸ್ಕಾಂ ಅಧ್ಯಕ್ಷರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೂ ಬಸವರಾಜ್ ಮತ್ತಿನೂಡು ಸರ್ ಅವರು MLA ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಇನ್ನಿತರ ಹಲವಾರು ನಿರ್ದೇಶಕರು, ಎಲ್ಲ ಇಲಾಖೆಯ ನಿರ್ದೇಶಕರು ಹಾಗೂ ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ರಮಾ ಆರ್ ಮೇಡಮ್ ಅವರು ಆಗಮಿಸ್ತಾ ಇದ್ದಾರೆ. ರಾಜ್ಯ ಮಹಾ ಕಾರ್ಯದರ್ಶಿಗಳಾದಂಥ ಪರಮೇಶ್ ಅವರು ಆಗಮಿಸ್ತಾ ಇದ್ದಾರೆ. ಹಾಗೂ ಎಲ್ಲ ಜಿಲ್ಲೆಯಿಂದ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರುಗಳು, ಪದಾಧಿಕಾರಿಗಳು ಆಗಮಿಸ್ತಾ ಇದ್ದಾರೆ. ವಿವಿಧ ಕಲಾ ತಂಡಗಳ ಒಂದು ಪ್ರದರ್ಶನ ಕೂಡ ಇಲ್ಲಿ ನಡೀತಾ ಇದೆ. ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ನಾಡ ನುಡಿ ಸಂಸ್ಕೃತಿಯನ್ನು ಎತ್ತಿ ಹಿಡಿತಕ್ಕಂಥ ಕಾರ್ಯಕ್ರಮ ಅತ್ಯಂತ ಭವ್ಯಯುತವಾಗಿ ನಾವಿಲ್ಲಿ ಆಯೋಜನೆ ಮಾಡಿದ್ದೀವಿ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವಾದ ಸಮಾಗಮವನ್ನು ವೀಕ್ಷಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸನ್ನು, ಮೆರುಗನ್ನು ತಂದುಕೊಡ್ಬೇಕಾಗಿ ತಮ್ಮೆಲ್ಲರಿಗೆ ವಿನಂತಿಯನ್ನು ಮಾಡ್ತೀವಿ. ಒಬ್ಬರು ಅಂದ್ರೆ ಡಾಕ್ಟರ್ಗಳದ್ದು ಕಾರ್ಯಕ್ರಮ ಇಲ್ಲ, ಇದು ಸರ್ಕಾರಿ ನೌಕರರ ಸಂಸ್ಕೃತಿ ಸಾಹಿತ್ಯ. ಎಲ್ಲರಿಗೂ ನಮಸ್ಕಾರ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಅತ್ಯಂತ ಸುಂದರ ಮತ್ತು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮನ ಇವತ್ತು ಮಾಡ್ತಾ ಇದ್ದೀವಿ. ಏನಪ್ಪ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಸ್ಕೃತಿ ಮತ್ತು ಸಾಹಿತ್ಯ ಪರಿಷತ್ತು ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಇವತ್ತು ಪಂಡಿತ ರಂಗಮಂದಿರದಲ್ಲಿ ಅದು ನಮ್ಮ ಒಂದು ಜಿಲ್ಲಾ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಹಾಗೂ ಸಾಹಿತ್ಯದ ದೃಷ್ಟಿಕೋನದಿಂದ ಒಂದು ಸಾಹಿತ್ಯ ವೈಭವ ಕಾರ್ಯಕ್ರಮ, ಹಾಗೆ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಎಲ್ಲ ಇಲಾಖೆಗೆ ಸಂಬಂಧಿಸಿದ ಸಾಕಷ್ಟು ನೌಕರರು ಕೂಡ ಈ ಒಂದು ಕಾರ್ಯಕ್ರಮ ಆಗಮಿಸಿದ್ದಾರೆ. ಅದ್ರ ಜೊತೆಗೆ ನಾವು ಏನು ಮಾಡಿದ್ದೀವಪ್ಪ ಅಂದರೆ ಇಲ್ಲಿ ಉತ್ತಮವಾಗಿರ್ತಕ್ಕಂಥ, ಅಂದರೆ ನಮ್ಮ ಒಂದು ಸರ್ಕಾರಿ ನೌಕರರಲ್ಲಿ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿರ್ತಕ್ಕಂಥದ್ದು ಗುರುತಿಸಿ ಸೇವಾ ವಿಭೂಷಣ ಪ್ರಶಸ್ತಿ ಅಂತಕ್ಕಂಥ ಜಿಲ್ಲಾ ಮಟ್ಟದ ಒಂದು ಪ್ರಶಸ್ತಿಯನ್ನು ನಮ್ಮ ಒಂದು ಜಿಲ್ಲಾ ಹಂತದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಕೊಡ್ತಾ ಇದ್ದೀವಿ. ಕಾರಣ ಏನಂದರೆ ನಮ್ಮ ಸರ್ಕಾರಿ ನೌಕರರು ಸಾಕಷ್ಟು ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ, ಸಾಕಷ್ಟು ಒತ್ತಡದ ನಡುವೆ ಸಾಕಷ್ಟು ಜವಾಬ್ದಾರಿಗಳನ್ನ ಮಾಡ್ತಾ ಇರ್ತಾರೆ. ಆದರೂ ಕೂಡ ಅವರಲ್ಲಿ ಸಾಕಷ್ಟು ಪ್ರತಿಭೆಗಳು ಇರ್ತಾವೆ. ಅವರು ಸಾಹಿತ್ಯವನ್ನು ಬರೀತಾ ಇರ್ತಾರೆ, ಅದರ ಜೊತೆಗೆ ಸಾಂಸ್ಕೃತಿಕವಾಗಿಯೂ ಕೂಡ ಜಾನಪದ ಕಲಾವಿದರು ಇರ್ತಾರೆ, ಸಾಕಷ್ಟು ಕಲೆಗಳನ್ನು ಹೊಂದಿರ್ತಾರೆ, ಚಿತ್ರಕಲೆಯನ್ನು ಹೊಂದಿರ್ತಾರೆ. ಹಾಗೆ ಯಾವುದಂತ ಹೇಳ್ತಕ್ಕಂಥ ತತ್ವದ ಜೊತೆಗೆ ಸಾಕಷ್ಟು ಒಂದು ಪ್ರತಿಭೆಯನ್ನು ಹೊಂದಿರ್ತಾರೆ. ಆ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಒಂದು ಉತ್ತಮವಾದಂಥ ವೇದಿಕೆಯನ್ನು ಮಾಡಬೇಕು ಅಂತಕ್ಕಂಥ ಆ ಆಶಯದೊಂದಿಗೆ ಇವತ್ತು ನಾವು ಜಿಲ್ಲಾ ಹಂತದ ಪದಗ್ರಹಣ ಕಾರ್ಯಕ್ರಮ ಮತ್ತು ಸಾಹಿತ್ಯ ವೈಭವ, ಸಾಂಸ್ಕೃತಿಕ ವೈಭವ ಹಾಗೂ ಉತ್ತಮ ಸೇವೆಯನ್ನು ಮಾಡಿರ್ತಕ್ಕಂಥ ಸರ್ಕಾರಿ ನೌಕರರ ಗುರುತಿಸ್ತಕ್ಕಂಥ ಜಿಲ್ಲಾ ಹಂತದ ಸೇವಾ ವಿಭೂಷಣ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ಸರ್. ಅದ್ರ ಜೊತೆಗೆ ಇಬ್ಬರು ಉತ್ತಮ ಲೇಖಕರಾಗಿರ್ತಕ್ಕಂಥ ಅವರ ಪುಸ್ತಕಗಳನ್ನು ಬಿಡುಗಡೆ ಮಾಡ್ತಕ್ಕಂಥ ಕೆಲಸವು ಕೂಡ ನಾವು ಇವತ್ತು ನಮ್ಮ ಒಂದು ಪರಿಷತ್ನಿಂದ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯದ ಸಂಚಾಲಕರು ಆಗಿರ್ತಕ್ಕಂಥ ಜ್ಯೋತಿ ಮೇಡಮ್ ಅವರು ಬರೆದಿರ್ತಕ್ಕಂಥ ಒಂದು ಪುಸ್ತಕ, ಒಂದು ಕವನ ಸಂಕಲ ಒಲವಿನ ಪಲ್ಲವಿತ್ತು ಅನ್ನೋ ಪುಸ್ತಕವನ್ನು, ಕವನ ಸಂಕಲನವನ್ನು ಬರ್ತಾ ಇದ್ದಾರೆ. ಅದನ್ನು ಕೂಡ ಇವತ್ತು ನಾವು ಎಲ್ಲ ಗಣ್ಯಮಾನ್ಯರ ಒಂದು ಸಮ್ಮುಖದಲ್ಲಿ ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇನ್ನೋರ್ವ ನಮ್ಮ ಶಿಕ್ಷಕರಾಗಿರ್ತಕ್ಕಂಥ ಮುರುಗಪ್ಪ ಸರ್ ಅವರ ಮಾಗಿದ ಮೌನ ಅಂತಕ್ಕಂಥ ಒಂದು ಪುಸ್ತಕವನ್ನು ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಒಂದು ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ರಮಾ ಮೇಡಮ್ ಅವರಾಗಿರ್ಬೋದು, ಅಥವಾ ಕಾರ್ಯದರ್ಶಿ ಮೇಡಮ್ ಅವರಾಗಿರ್ತಕ್ಕಂಥ ಆಗಿರ್ಬೋದು, ಹಾಗೂ ಹಿರಿಯರು ಮತ್ತು ಮಾರ್ಗದರ್ಶಕರು ಹಾಗೂ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಲಕ್ಕಣ ಸರ್ ಅವರಾಗಿರ್ಬೋದು, ಜೊತೆಗೆ ನಮಗೆ ವಿಭಾಗೀಯ ಸಂಚಾಲಕರಾಗಿರ್ತಕ್ಕಂಥ BT ಸರ್ ಆಗಿರ್ಬೋದು,
ಇವರೆಲ್ಲರೂ ಕೂಡ ಅದ್ರ ಜೊತೆಗೆ ನಮ್ಮ ಇಲ್ಲಿ ಮೇಡಮ್ ಅವರು ಕೂಡ ನಮ್ಮ ರಾಜ್ಯ ಸಂಚಾಲಕರ ಜೊತೆಗಳವರು ಕೂಡ ಅವರು ಕೂಡ ಆಗಮಿಸಿದ್ದಾರೆ. ಅದಲ್ಲದೆ ನಮ್ಮ ಧಾರವಾಡದ ಅಧ್ಯಕ್ಷರಾಗಿರ್ತಕ್ಕಂಥ ಬಾದಲ್ ಸರ್ ಅವರು ಕೂಡ ಈ ಕಾರ್ಯಕ್ರಮ ಬಂದಿದ್ದಾರೆ. ಹೀಗೆ ಎಲ್ಲರನ್ನು ಒಳಗೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಅಫಜಲ್ಪುರದ ಶ್ರೀಗಳಾಗಿರ್ತಕ್ಕಂಥ ಶ್ರೀ ಶಟಸ್ಥಳ ಬ್ರಹ್ಮ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಉದ್ಘಾಟನೆಯಿಂದ ಮಾನ್ಯ ನಮ್ಮ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಅಲ್ಲಪ್ರಭು ಪಾಟೀಲ್ ಸಾಹೇಬರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೂರು ನಮ್ಮ ಶಾಸಕರಾಗಿರ್ತಕ್ಕಂಥ ಮತ್ತಿಮೂರು ಸಾಹೇಬರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅದು ಮುಖ್ಯ ಅತಿಥಿಸ್ಥಾನ ವಹಿಸಿಕೊಳ್ತಾ ಇದ್ದಾರೆ. ಜೊತೆಗೆ ನಮ್ಮೆಲ್ಲರ ನೆಚ್ಚಿನ ML ಸಾಹೇಬರಾಗಿರ್ತಕ್ಕಂಥ ನಮೋಜಿ ಸಾಹೇಬರು ವಿಧಾನ ಪರಿಷತ್ ಸದಸ್ಯರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅದರ ಜೊತೆಗೆ ತಿಪ್ಪಣ್ಣಪ್ಪ ಕಪ್ಪೂರ್ ಸಾಹೇಬರು MLC ಸಾಹೇಬರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹೀಗೆ ಹಲವಾರು ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಜೊತೆಗೆ ಸಾಹಿತಿಗಳು ಹಾಗೂ ಸಾಕಷ್ಟು ಅಭಿಮಾನಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ನಾವು ಕೂಡ ವಿನಂತಿಯನ್ನು ಮಾಡ್ಕೊಳ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಸರ್ಕಾರಿ ನೌಕರರಲ್ಲಿ ಇರ್ತಕ್ಕಂಥ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದರ ಮೂಲಕ ಇಡೀ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನೌಕರರಿಗೆ ಸಾಹಿತ್ಯಿಕವಾಗಿರ್ಬೋದು ಮತ್ತು ಸಾಂಸ್ಕೃತಿಕವಾಗಿರ್ಬೋದು ಅವರೆಲ್ಲರಿಗೆ ಒಂದು ಉತ್ತಮವಾದಂಥ ವೇದಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ. ಇವತ್ತು ಪದಗಳ ಕಾರ್ಯಕ್ರಮದ ಮೂಲಕ ಈ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಚಪ್ಪಾಳೆ 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 ಚಪ್ಪಾಳೆ. ಮಲ್ಲಿಕಾರ್ಜುನ ಚೌಡಿಗಾಳ. ನನ್ನ ಹೆಸರು ಮಲ್ಲಿಕಾರ್ಜುನ ಚೌಡಿಗಾಳ, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಸ್ಕೃತಿ ಮತ್ತು ಸಾಹಿತ್ಯ ಪರಿಷತ್ತು, ಕಲಬುರಗಿ ಜಿಲ್ಲಾ ಘಟಕ. ಮತ್ತಾರ ಮಾತಾಡ್ತಾರೆ? ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಸ್ಕೃತಿ ಮತ್ತು ಸಾಹಿತ್ಯ ಪರಿಷತ್ತಿನ ರಾಜ್ಯ ಘಟಕ ಕಲಬುರಗಿಯವರ ಒಂದು ಸಂಯುಕ್ತ ಆಶ್ರಮದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ದಿವಸ ಎಲ್ಲ ಜಿಲ್ಲಾ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಹಾಗೂ ಎಲ್ಲ ತಾಲೂಕಿನ ತಾಲೂಕಾ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಕೂಡ ಇವತ್ತು ನಡೀತಾ ಇದೆ. ಇಂದಿನ ಕಾರ್ಯಕ್ರಮಕ್ಕೆ ಶಟಸ್ಥಳ ಬ್ರಹ್ಮ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು ಅವರ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಅಲ್ಲಂಪ್ರಭು ಪಾಟೀಲ್ ಅವರು, ಅದೇ ರೀತಿ ಸುಶೀಲ್ ನಮೋಶೇಜ್ ಅವರು, ಅದೇ ರೀತಿ ತಿಪ್ಪಣ್ಣಪ್ಪ ಕಪ್ಪೂರ್ ಸರ್ ಅವರು, ಅದೇ ರೀತಿಯಾಗಿ ಬೆಸ್ಕಾಮಿನ ಅಧ್ಯಕ್ಷರು ಹಾಗೂ ಸಂಸ್ಕೃತಿ ಮತ್ತು ಕನ್ನಡ ಇಲಾಖೆಯ ಅಧ್ಯಕ್ಷರು ಇವರನ್ನೆಲ್ಲರನ್ನು ಒಳಗೊಂಡು ಇವತ್ತು ಈ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಂಸ್ಕೃತಿ ಹಾಗೂ ಸಾಹಿತ್ಯ ಪರಿಷತ್ತಿನ ರಾಜ್ಯ ಘಟಕದ ಎಲ್ಲ ರಾಜ್ಯಾಧ್ಯಕ್ಷರು ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ 2 ಪುಸ್ತಕಗಳನ್ನು ಕೂಡ ನಾವು ಬಿಡುಗಡೆಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮ ತಾವೆಲ್ಲರೂ ಬಂದು ಶೋಭೆಗೊಂಡಿದ್ದಕ್ಕಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಸ್ಕೃತಿ ಹಾಗೂ ಸಾಹಿತ್ಯ ಪರಿಷತ್ತಿನ ಘಟಕದ ವತಿಯಿಂದ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ನಮಸ್ಕಾರ, ನಾನು ಶ್ರೀಮತಿ ಕರ್ನಾಟಕ ಸರ್ಕಾರಿ ನೌಕರರ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಪರಿಷತ್ತು ಜಿಲ್ಲಾ ಘಟಕ ಕಲಬುರಗಿಯಲ್ಲಿ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಪದಗ್ರಹಣ ಮಾಡುತ್ತಿದ್ದೇವೆ. ಈ ಒಂದು ಅವಕಾಶಕ್ಕಾಗಿ ನಾನು ನಮ್ಮ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೂ ಈ ಕಲಬುರಗಿ ವಿಭಾಗದಲ್ಲಿ ಸರ್ಕಾರಿ ನೌಕರರಲ್ಲಿ ಇರುವಂತಹ ಯಾವುದೇ ಒಂದು ಪ್ರತಿಭೆ ಇರಲಿ, ಕಲೆ ಇರಲಿ, ರಂಗೋಲಿ, ಚಿತ್ರಕಲೆ ಇರಲಿ, ಸಾಹಿತ್ಯದ ಬಗ್ಗೆ ಇರಲಿ, ಹಾಡಿನ ಬಗ್ಗೆ, ಜಾನಪದ ಗೀತೆ, ಯಾವುದೇ ಒಂದು ರೀತಿಯ ಬೇರೆ ಬೇರೆ ಕಾವ್ಯ ಪ್ರಕಾರಗಳಿರಲಿ, ಅಂಥವರಿಗೆ ಪ್ರೋತ್ಸಾಹ ನೀಡುವುದು, ಅವರಿಗೆ ವೇದಿಕೆ ಕೊಡುವುದು, ಈ ರೀತಿ ನಮ್ಮ ವೇದಿಕೆ ವತಿಯಿಂದ ಪುಸ್ತಕಗಳ ಬಿಡುಗಡೆ, ಅವರಿಗೆ ಪ್ರೋತ್ಸಾಹ ನೀಡುವುದು, ಈ ಒಂದು ನಾನಾ ರೀತಿ ಹೊಂದಿರೋ ಸುಮಾರು 30ಕ್ಕಿಂತ ಹೆಚ್ಚು ಸದುದ್ದೇಶವನ್ನು ಹೊಂದಿರುವಂತಹ ಕಾರ್ಯಕ್ರಮಗಳನ್ನು, ಚಟುವಟಿಕೆಗಳನ್ನು ಈ ಸಂಘದಡಿಯಲ್ಲಿ ಆಯೋಜಿಸಿಕೊಂಡು ಮುಂದಿನ ದಿನಗಳಲ್ಲಿ ಕಾರ್ಯಗತಗೊಳಿಸುವ ಉದ್ದೇಶವಿದೆ. ಹೀಗಾಗಿ ಈ ಶರಣ ಬಸವೇಶ್ವರ ಕಲ್ಯಾಣ ಕರ್ನಾಟಕ ಏನೈತಲ್ಲ, ಇದನ್ನು ನಾವು ಈ ಒಂದು ಪರಿಷತ್ತಿನ ಮೂಲಕ ಅಭಿವೃದ್ಧಿಗೊಳಿಸಲಿಕ್ಕೆ ಒಂದು ಸಣ್ಣ ಪ್ರಯತ್ನ. ಧನ್ಯವಾದಗಳು. ಹೆಸರು ಹೇಳಿಲ್ಲ. ಬಸಮ್ಮ ಸಜ್ಜನ್. ಹೆಸರು ಕೇಳಿ.
ಏನಮ್ಮ ಹೆಸರು? ನಾ ದೀಪಾ. ದೀಪನ ಇದು ಹಾಡ್ಲಾತ್ರಿ, ಡ್ಯಾನ್ಸ್ ಮಾಡ್ಲಾತ್ರಿ? ಡ್ಯಾನ್ಸ್ ಮಾಡ್ತೀರಿ. ಯಾವ್ದು ಹಾಡ ಮೇಲೆ ಡ್ಯಾನ್ಸ್ ಮಾಡ್ತೀರಿ? ಹಾಂ ಏನು? ವಾ 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 ಓಕೆ. ಹಾಂ ನಿನ್ನ ಹೆಸರನ್ನಮ್ಮ? ಜೋರು ಹೇಳು. ಯಾವ್ದು ಹಾಡ? ಹೆಸರು ಯಾವ್ದು ಹಾಡ? ಡ್ಯಾನ್ಸ್ ಮಾಡ್ತೀರಾ? ಎಷ್ಟು ಜನ ಐತ್ರಿ? ಏನು ಹೆಸರು? ಯಾವ್ದು ಹಾಡ ಡ್ಯಾನ್ಸ್ ಮಾಡ್ತೀರಿ? ಹೇಳು, ಜೋರು ಹೇಳು. ಅಂಜಬೇಡ, ಅಂಜಲತ್ತಿದ್ದೇನು? ಅಂಜಬೇಡ. ಓಕೆ. ಅದೇ ಏನು ಹೆಸರಮ್ಮ? ಹಾಂ ವಿಷ್ಣು. ವಾ 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 ಓಕೆ. ಹಾಂ ವಾ ಥ್ಯಾಂಕ್ ಯು. ಹಾಂ ವಾ ಥ್ಯಾಂಕ್ ಯು. ಜೋರು ಹೇಳು. ಹಾಂ ಹಾಂ ಹೆಂಗೆ ಬರ್ಬೇಕು ಜೋರು? ಹಾಂ ಐಶ್ವರಿ. ವಾ ವಾ ಹಿಡ್ಕೊ. ಏನು ಹೆಸರು? ಒಂದು ಹಾಡು ಹಾಡ್ತೀಯಾ? ನೋಡು ಯಾವ್ದು ಹಾಡ್ತೀನಿ ನೋಡಿ. ಹಾಡು ಹಾಂ ಹಾಡು. ಜಾನಿ ಜಾನಿ ಎಸ್ ಪಪ್ಪ ಹಾಡು. ಹಾಂ ಹಾಡು. ನಾಚ್ಕೋಬೇಡ, ಹಾಡು. ಇದು ಮೊಬೈಲ್ ಅಲ್ಲ, ಕ್ಯಾಮ್ರಾ ಅಲ್ಲ. ಐಶ್ವರ್ಯ ಕೊಡ್ರಿ. ಹಾಡು. ಓಕೆ ಥ್ಯಾಂಕ್ ಯು.
ದಯಮಾಡಿ ಕ್ಷಮಿಸಬೇಕು. ವೇದಿಕೆ ಮೇಲೆ ಎಲ್ಲರೂ ಪರಿಚಿತರಿದ್ದಾರೆ. ಏನ್ರಿ ಅಂಡಿಯವರೇ, ಎಲ್ಲರ ಹೆಸರನ್ನ ತೆಗೆದುಕೊಳ್ಳಗೆ ಬಾನಾರ್ ಅವರು ಎಲ್ಲರೂ ಏನ್ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಗಣ್ಯರೇ, ಇಲ್ಲಿ ನಡೆದಿರ್ತಕ್ಕಂಥ ಕನ್ನಡ ಮತ್ತು ರಾಜ್ಯ ಸರ್ಕಾರಿ ನೌಕರರು ಸಂಬಂಧಪಟ್ಟಂತ ಸಾರ್ವಜನಿಕ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಮಿತ್ರರೇ, ಸಮಯ ಬಹಳಷ್ಟು ಆಗಿದೆ. ಬಹಳಷ್ಟು ಕಾರ್ಯಕ್ರಮದ ಒತ್ತಡದಲ್ಲಿ ನಾವಿದ್ದೇವೆ. ದಯಮಾಡಿ ಕ್ಷಮಿಸಬೇಕು. ಒಂದು ಒಳ್ಳೆಯ ಕಾರ್ಯಕ್ರಮ ಇದು. ಯಾಕಂದ್ರೆ ಮೊದಲನೇ ಸಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಸ್ಕೃತಿ ಮತ್ತು ಸಾಹಿತ್ಯ, ಬಹಳಷ್ಟು ಸಂಘ ಸಂಸ್ಥೆಗಳಿರ್ತವೆ. ಆದರೆ ಸಾಂಸ್ಕೃತಿಕ ಮತ್ತು ಸಾಹಿತ್ಯ ರಂಗದಲ್ಲಿ ಇರ್ತಕ್ಕಂಥ ಒಂದು ಸಂಘಟನೆ ಬಹಳ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಸರ್ಕಾರಿ ನೌಕರರಂದ್ರೆ ಪ್ರಾರಂಭವಾಗುವುದು ಮನೆಯಿಂದೇ. ಮನೆಯಲ್ಲಿ ಮಕ್ಕಳು, ಹೆಂಡರು, ಸಂಸಾರದ ಕಾಟ, ಆ ಸಂದರ್ಭವನ್ನ ಅದನ್ನ ಬಂದ್ರೆ ಹೊತ್ತುಕೊಂಡು ಆಫೀಸ್ಗೆ ಹೋಗ್ಬೇಕು. ಕಚೇರಿಗೆ ಹೋದಾಗ ಅಲ್ಲಿ ಕೂಡ ಏನಪ್ಪಾ ಅಂದ್ರ ಆ ಕುರ್ಚಿ ಮೇಲೆ ಕೂತ ತಕ್ಷಣ ಸಾರ್ವಜನಿಕರ ತೊಂದರೆ. ಸರಳ ಇದ್ರೆ ಸರಳ ಆಗ್ತದೆ, ಇಲ್ಲಾಂದ್ರೆ ಕಾಲು ಕೊಟ್ಟು ಬೈದು ಹೋಗಿರ್ತಾರೆ. ಏನು ತಿರುಗಾಡಿ ಚಪ್ಪಲು ಹಾಗೂ ಮಾಡ್ಲಿಲ್ಲ ಅಂತ ಅಲ್ಲಿ ನಾವು ಬೈಸೋದು. ಅಲ್ಲಿ ಮಾಡ್ಲಿಲ್ಲ ಅಂದ್ರೆ ನಿಮ್ಮ ಹೈಯರ್ ಆಫೀಸರ್ ನಿಮ್ಮ ಆಗಿಂದ ಅವರು ಬೈತಾರೆ, ಏನ್ ಮಾಡಿದಪ್ಪ, ಯಾಕೆ ಮಾಡಿಲ್ಲ ಕೆಲಸ ಅಂತ. ಇವೆಲ್ಲ ಮಧ್ಯದಲ್ಲಿ ಒತ್ತಡದಲ್ಲಿ ಇಂಥ ಪುಸ್ತಕಗಳು ಎರಡು. ನಮ್ಮ ಒಲವಿನ ಪಲ್ಲವಿ ಅಂತಕ್ಕಂಥದ್ದು ಬಹಳ ಸುಂದರವಾದಂತ ಕವನ ಪುಸ್ತಕ ಜ್ಯೋತಿ ಎನ್ ಲಿಂಗಂಪಲ್ಲಿ ಅವರು ಮತ್ತು ಮುರುಗಪ್ಪ ಅವರು ಕೂಡ ಒಂದು ಮಾಗಿದ ಮೌನ, ಇಂಥದ್ರ ಮಧ್ಯದಲ್ಲಿ ಕೂಡ ಇಂಥ ಲೇಖನಗಳ ಬರೆದಿದ್ದಕ್ಕಾಗಿ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಇದರಿಂದ ತಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗ್ತದೆ. ಬರೆದಿರ್ತಕ್ಕಂಥದ್ದು ಓದಿದವರು ಕೂಡ ನಮಗೂ ಕೂಡ ಒಂದು ಶಾಂತಿ, ನೆಮ್ಮದಿ ಸಿಗ್ತಕ್ಕಂಥ ರೀತಿಯಲ್ಲಿ ಅಳಿಯುವ ಹೆಸರಿರದ ಶರೀರದ ಹೆಸರು ಉಳಿಯುವಂತೆ ಬದುಕು ಅವ್ರು ಬರೆದಿರ್ತಕ್ಕಂಥ ಈ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥ ಬದುಕು ಇಲ್ಲವು ತಾಳ್ಮೆಯಿಂದಿರಬೇಕು. ತಾಳ್ಮೆಯಿಂದಿರಲು ಬದುಕು ಹಸನಾಗಿರಬೇಕು. ಎಷ್ಟೇ ಅರ್ಥಗರ್ಭಿತವಾಗಿರ್ತಕ್ಕಂಥ ಪದಗಳನ್ನ ನಮ್ಮ ಮುರುಗಪ್ಪ ಅವರು ಮತ್ತು ಜ್ಯೋತಿಯವರು ಈ ಕವನದಲ್ಲಿ ಏನಪ್ಪಾ ಅಂದ್ರೆ ಅಳವಡಿಸಿದ್ದಾರೆ. ಮೋಡದ ಮುಂಚಿಗೆ ಹತ್ತಿರವಾಗಿ ದೂರವಾಗದವ, ಮನಸ್ಸಿಗೆ ತೀರಾ ಸನಿಯವಾದವ, ಕನಸಿನಲ್ಲಿ ಬಂದು ಕಾಳಿ ಹೋಗುವ, ನನ್ನ ಕನವರಿಕೆಯಲ್ಲಿ ಇರುವ ಕವನ ಇದು. ಹೃದಯವಾಸಿ, ಹೃದಯದ ಬಗ್ಗೆ ತನ್ನದೇ ಆದಂತ ಆಳವಾದ ಅಧ್ಯಯನ ಮಾಡಿ ಇಂಥ ಕವನ ಪುಸ್ತಕವನ್ನು ಕೂಡ ಬರೆದಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಂಥ ಅನೇಕ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳಷ್ಟು ಜನ ಅವರು ಬೆಂಗಳೂರಿನಿಂದ ಬಂದಿದ್ದಾರೆ. ರಮ್ಯಾ ಅವರು ಒಂದು ಒಳ್ಳೆ ಹೋರಾಟಗಾರರಾಗಿ ಅವತ್ತು ರಾಜ್ಯ ಮಟ್ಟದ ಅಧ್ಯಕ್ಷರಾಗಿ ಇಂಥ ಚಟುವಟಿಕೆಗಳಲ್ಲಿ ಅದು ಸಂಡೇ ದಿವಸ ಏನು ಬಂದ್ರೆ ನೀವೆಲ್ಲರೂ ಒಟ್ಟಿಗೆ ಸೇರಿಸ್ತಕ್ಕಂಥ ಕೆಲಸ ಬಹಳ ಇಂಪಾರ್ಟೆಂಟ್. ಯಾರ್ಯಾರೋ ಎಲ್ಲೆಲ್ಲೋ ನೌಕರಿ ಮಾಡ್ತೀವಿ, ಯಾರಿಗೊಬ್ರು ಪರಿಚಯ ಇರಂಗಿಲ್ಲ, ಒಬ್ರಿಗೊಬ್ರು ಗುಣ ಇರಂಗಿಲ್ಲ. ರಾಜ್ಯ ಮಟ್ಟದ ಸರ್ಕಾರಿ ನೌಕರು, ಜಿಲ್ಲಾ ಮಟ್ಟದ ಸರ್ಕಾರಿ ಪದಾಧಿಕಾರಿಗಳಾಗಿ ನೀವು ತಿಂಗಳಿಗೊಮ್ಮೆ ಏನಪ್ಪಾ ಅಂದ್ರೆ ಪದಾಧಿಕಾರಿ ಒಂದು ಸಭೆ ಕರೆದು ಒಂದೆಡೆ ಸಭೆ ಸೇರಿದ್ರೆ ಏನಪ್ಪಾ ಅಂದ್ರೆ ಎಲ್ರಿಗೂ ಆತ್ಮಹತ್ಯೆ ಬರ್ತದೆ. ನಿಮ್ಗೆ ಏನು ಸಮಸ್ಯೆಗಳು ಅರ್ಥ ಆಗ್ತದೆ, ಮನೆ ಸಮಸ್ಯೆ ಆಗಿರ್ಬೋದು, ಇವತ್ತು ಸಾರ್ವಜನಿಕ ಸಮಸ್ಯೆ ಆಗಿರ್ಬೋದು, ಅಧಿಕಾರಿಗಳ ಸಮಸ್ಯೆ ಆಗಿರ್ಬೋದು, ಆಫೀಸ್ನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು, ನಿಮ್ಗೆ ಆಗ್ತಕ್ಕಂಥ ತೊಂದರೆಗಳ ಬಗ್ಗೆ ಚರ್ಚೆ ಮಾಡಿ ಒಂದು ಸಂಘಟನಾತ್ಮಕವಾಗಿ ಆ ಒಂದು ಕೆಲಸವನ್ನ ಬಗೆಹರಿಸಲಿಕ್ಕೆ ಅನುಕೂಲ ಆಗ್ತದೆ. ಇದು ಯಶಸ್ವಿ ಆಗಲಿ, ಇದನ್ನ ಬೆಳೆಸ್ಕೊಂಡು ಮುಂದೆ ಹೋಗ್ರಿ ಅಂತ ಹೇಳಿ ಈ ಸಮಾರಂಭದಲ್ಲಿ ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳು ಪುರಸ್ಕಾರ ಪ್ರಧಾನ ಸಮಾರಂಭ ಎಲ್ಲ ಕಾರ್ಯಕ್ರಮ ನಡೆಸಿಕೊಂಡು ಹೋಗ್ತಾರೆ. ನನ್ನನ್ನು ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಾನು ಶಾಸಕನಾಗಿ ತಮ್ಮೆಲ್ಲರ ಆಶೀರ್ವಾದದಿಂದ ಸಾಕಷ್ಟು ಸರ್ಕಾರಿ ನೌಕರರ ಬಗ್ಗೆ ಧ್ವನಿ ಎತ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಮತ್ತೆ ಏನಾದರೂ ಇದ್ರು ಕೂಡ ನಿಮ್ಮ ಜೊತೆಗೆ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಿಮ್ಮ ಬೇಡಿಕೆಯ ಬಗ್ಗೆ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥ ಎಲ್ಲ ಪ್ರಯತ್ನವನ್ನ ನಾನು ಮಾಡುತ್ತೇನೆ. ನಾನು ಕೂಡ ತಮ್ಮ ಜೊತೆಗೆ ಸಹಭಾಗಿಯಾಗಿ ಕೆಲಸ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾನ್ಯ ಶಾಸಕರು, ಸದಾ ಸರ್ಕಾರಿ ನೌಕರರೊಂದಿಗೆ ನಾನು ಇರ್ತೀನಿ, ಅವರ ಯಾವುದೇ ಸಮಸ್ಯೆಗಳಿಗೂ ನನ್ನ ಸ್ಪಂದನೆ ಸದಾ ಇರುತ್ತೆ ಅಂತೇಳಿ ತಮ್ಮ ಒಂದು ಭರವಸೆಯ ನುಡಿಗಳನ್ನು ನಮ್ಮೆಲ್ಲರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ನೆಚ್ಚಿನ ಜನಪ್ರಿಯ ನಾಯಕರಾಗಿರುವ ಹಾಗೂ ಶಾಸಕರಾಗಿರುವಂತಹ ಶ್ರೀಯುತ ಅಲ್ಲಂಪ್ರಭು ಪಾಟೀಲ್ ಸರ್ ಅವರಿಗೆ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಧನ್ಯವಾದಗಳು ಸರ್. ಮುಂದೆ ಶ್ರೀಯುತ ನರಸಿಂಹರಾವ್
ಹೆಮ್ನೂರ್ ಹಾಗೂ ಅಣ್ಣಾ ಸಾಗರ್ ಇವರಿಬ್ಬರು ಹಿರಿಯ ಸಾಹಿತಿಗಳು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸುರೇಶ್ ರೇಖಾಂಡ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಈ ಒಂದು ಕಾರ್ಯಕ್ರಮದಲ್ಲಿ ಒಗಲಿನ ಪಕ್ಕದಲ್ಲಿ ಒಂದು ಕವನ ಸಂಕಲನ ರಚನೆ ಮಾಡಿರುವಂತಹ ಪ್ರಾರಂಭ ಮಾಡ್ತಾ ಇದ್ದೇವೆ. ಸ್ವಲ್ಪ ನಮ್ಮ ಇದೀಗ ತಾನೇ ನಿರ್ಗಮಿಸಿರ್ತಕ್ಕಂಥ ಅಲ್ಲಂಪ್ರಭು ಪಾಟೀಲ್ ಶಾಸಕರು ವಿವಿಧ ಕಾರ್ಯಕ್ರಮದ ಪ್ರಯುಕ್ತ ಅವರು ತಮ್ಮ ಗಡಿಬಿಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮುಗಿಸಿದ್ದಾರೆ. ದಯವಿಟ್ಟು ಎಲ್ಲರಲ್ಲಿ ಕ್ಷಮೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿರ್ತಕ್ಕಂಥ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಷಟಸ್ಥಲ ಬ್ರಹ್ಮ ವಿಶ್ವರಾಧ್ಯ ಶಿವಾಚಾರ್ಯರು ಇನ್ನೇನು ಕೆಲವು 5 ನಿಮಿಷಗಳಲ್ಲಿ ವೇದಿಕೆಗೆ ಆಗಮಿಸಲಿದ್ದಾರೆ. ಅವರಿಗೆ ಕೂಡ ನನ್ನ ಪರವಾಗಿ ಹಾಗೂ ಈ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಸ್ವಾಗತ, ಸುಸ್ವಾಗತ. ಅದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಅಲ್ಲಮ್ಮ ಪ್ರಭು ಪಾಟೀಲ್ ಅವರು ಈಗ ತಾನೇ ತಾವು ಉದ್ಘಾಟನೆ ಮಾಡಿ ನಿರ್ಗಮಿಸಿದ್ದಾರೆ. ಅವರಿಗೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಸ್ವಾಗತ, ಸುಸ್ವಾಗತ. ಅದೇ ರೀತಿಯಾಗಿ ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು. ವಿವಿಧ ಕಾರ್ಯಕ್ರಮಗಳ ನಿಮಿತ್ತ ಅವರು ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಆ ಸಂದೇಶದ ಮೂಲಕ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಬಸವರಾಜ್ ಮತ್ತಿಮೂರು ಶಾಸಕರು ಗ್ರಾಮೀಣ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು. ಅವರು ವಿವಿಧ ಕಾರ್ಯಕ್ರಮದ ವಿರೋಧದಿಂದ ಆಗಮಿಸಿಲ್ಲ. ಅವರಿಗೂ ಕೂಡ ಸ್ವಾಗತ, ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸುಶೀಲ್ ಕುಮಾರ್ ನಮೋಸಿ ಸರ್ ಅವರು ಕೂಡ ಕೆಲವೇ ಕ್ಷಣಗಳಲ್ಲಿ ವೇದಿಕೆಯನ್ನ ಇದೀಗ ತಾನೇ 5 ನಿಮಿಷಗಳಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಶ್ರೀ ಸುಶೀಲ್ ಕುಮಾರ್ ನಮೋಸಿ ಸರ್ ಅವರು ಕೂಡ ವೇದಿಕೆಯನ್ನ ಹಂಚಿಕೊಳ್ಳಲಿದ್ದಾರೆ. ಅದೇ ರೀತಿ ಇನ್ನೊಬ್ಬರು ವಿಧಾನಸಭಾ ಸದಸ್ಯರಾಗಿರ್ತಕ್ಕಂಥ ತಿಪ್ಪಣ್ಣಪ್ಪ ಕಂಕೂರ್ ಸರ್ ವಿಧಾನ ಪರಿಷತ್ ಸದಸ್ಯರು ಅವರು ಕೂಡ ಈ ವೇದಿಕೆಗೆ ಆಗಮಿಸಲಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತ, ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಸನ್ಮಾನ್ಯ ಶ್ರೀ ಪ್ರವೀಣ್ ಕುಮಾರ್ ಪಾಟೀಲ್ ಹರವಾಳ್ ಅಧ್ಯಕ್ಷರು ಜಸ್ರಾಮ್ ಸರ್ ಅವರು ಕೂಡ ಈ ವೇದಿಕೆಗೆ ಆಗಮಿಸಬೇಕಾಗಿತ್ತು. ಅವರು ಆಗಮಿಸಿಲ್ಲ. ಅವರಿಗೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಸನ್ಮಾನ್ಯ ಶ್ರೀ ಅರುಣ್ ಕುಮಾರ್ ಎಂ ಪಾಟೀಲ್ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತ, ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಾಗಿರ್ತಕ್ಕಂಥ ಶ್ರೀ ಕರ್ನಾಟಕ ರಾಜ್ಯ ನೌಕರರ ಸಂಘದ ಅಧ್ಯಕ್ಷರು, ಆತ್ಮೀಯ ಮಿತ್ರರು ಆಗಿರ್ತಕ್ಕಂಥ ಬಸವರಾಜ್ ಬಳವಡಿ ಸರ್ ಅವರಿಗೆ ನಮ್ಮ ಕರ್ನಾಟಕ ರಾಜ್ಯ ಸಂಸ್ಕೃತಿ ಹಾಗೂ ಸಾಹಿತ್ಯ ಪರಿಷತ್ತಿನ ಪರವಾಗಿ ಅವರಿಗೆ ಸನ್ಮಾನದೊಂದಿಗೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತೇನೆ. ಸನ್ಮಾನ ಶ್ರೀ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಚೌಡಾಣ್ ಸರ್ ಅವರು ಬಸವರಾಜ್ ಬಳವಡಿ ಸರ್ ಅವರಿಗೆ ಸ್ವಾಗತಿಸಿ ಸನ್ಮಾನಿಸಬೇಕಾಗಿ ಅವರಲ್ಲಿ ನಾನು ಹೃದಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮದ ರೂವಾರಿಗಳು ಹಾಗೂ ಕೇಂದ್ರ ಬಿಂದುಗಳು ಹಾಗೂ ರಾಜ್ಯದಿಂದ ಆಗಮಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯ ನೌಕರರ ಸಂಸ್ಕೃತಿ ಮತ್ತು ಸಾಹಿತ್ಯ ಪರಿಷತ್ತಿನ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ರಮಾ ಆರ್ ಮೇಡಮ್ ಅವರಿಗೆ ನಮ್ಮ ಜ್ಯೋತಿ ಮೇಡಮ್ ಅವರು ಹಾಗೂ ಸಂಗಡಿಗರು ಸನ್ಮಾನಿಸಿ ಗೌರವಿಸಬೇಕಾಗಿ ಅವರಲ್ಲಿ ನಾನು ಕೇಳ್ಕೊತಾ ಇದ್ದೇನೆ.
ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ನಾವು ಸ್ವಾಗತವನ್ನು ಬಯಸೋಣ. ಅದೇ ರೀತಿಯಾಗಿ ಮಗರಿ ಸನಿ ಸಗರಿ ಸರಿ ಸಗರಿ ಸರಿ ಸನಿ ಸ ಗಗರಿ ರಿ ಸನಿ ಸ ಸಗ ಪಾಮ ಪಾಮ ಪಸನಿ ಸದನಿ ಪದ ಮದ ಪಮ ಗಮ ಬನಿ ಸ ಬನಿ ಸ ಗರಿ ಗ ಸರಿ ನಿ ಸ ಗರಿ ಗ ಸರಿ ಸನಿ ಸನಿ ಸರಿ ಸನಿ ಸ ಧನಿ ಸನಿ ದ ಪಮ ಪಮ ದ ಪದ ಮ ಪ ಗಮ ಬನಿ ಸನಿ ಸ ನಾನಿದ್ದರೇನು ನಿನ್ನಲಿ ಬೆದೆಗದನಕ್ಕ
ಒಂದಾಗುವ ಸುಖವನೇ ಕರುಣಿಸೈನ ಕರುಣಿಸೈನ Sa